ಜಸ್ಟ್ ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅವರನ್ನು ವಜಾ ಮಾಡಬಾರ್ದು ಅಂತ ಸಂವಿಧಾನ ಕೂಡ ತಿಳಿಸುತ್ತದೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಸರ್ಕಾರಿ ನೌಕರರು ಎಲ್ಲರೂ ಕೂಡ ಗಮನಿಸಬೇಕಾಗಿರುವಂಥ ವಿಷಯ, ಸಂವಿಧಾನದ ಯಾವ ವಿಧಿಯಲ್ಲಿ ಇದಕ್ಕೆ ಪ್ರಾವಿಷನ್ನ ನೀಡಲಾಗಿದೆ ಅಂತ ಎಲ್ಲರ ಒಂದು ಪ್ರಶ್ನೆ ಇರುತ್ತೆ. ಭಾರತ ಸಂವಿಧಾನದ 311ರ ವಿಧಿಯ ಪ್ರಕಾರ ನೌಕರರನ್ನ ಏಕಾಏಕಿ ವಜಾ ಮಾಡುವಂತಿಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಬೇಸಿಕಲಿ 311ರ ವಿಧಿ ಏನಿದೆ ಇದರಲ್ಲಿ ಒಂದು ಪ್ರಾವಿಷನ್ನ ಸರ್ಕಾರಿ ನೌಕರಿಗೆ ನೀಡಲಾಗಿದೆ. ಏಕಾಏಕಿ ಒಂದು ವಿಚಾರಣೆಯನ್ನು ನಡೆಸದೆ ನೌಕರರನ್ನ ಒಂದು ಕಂಪ್ಲೇಂಟ್ನ ಆಧಾರದ ಮೇಲೆ ವಜಾ ಮಾಡುವಂತಿಲ್ಲ ಅಂತ ಇಲ್ಲಿ 311ರ ವಿಧಿ ತಿಳಿಸ್ತಾ ಇರುವಂಥದ್ದು ನೋಡ್ತಾ ಇದ್ದೀರಾ. ಭಾರತ ಸಂವಿಧಾನದ 311ರ ವಿಧಿ ಪ್ರಕಾರ ನೌಕರರಿಗೆ ಸೂಕ್ತ ಅವಕಾಶ ಕೊಟ್ಟು ನ್ಯಾಯಬದ್ಧ ವಿಚಾರಣೆ ಮಾಡಿ ಕ್ರಮ ತೆಗೆದುಕೊಳ್ಳಬೇಕು. ಎಲ್ಲರಿಗೂ ಕೂಡ ನ್ಯಾಯ ಅನ್ನೋದು ಸೇಮ್ ಇರಬೇಕು. ಏನಕ್ಕಂದರೆ ಸರ್ಕಾರಿ ನೌಕರರು ಆದರೂ ಕೂಡ ಅವರು ಮನುಷ್ಯರೇ, ಅವರಿಗೂ ಕೂಡ ಅವರ ಒಂದು ವಿಷಯವನ್ನು ಪ್ರಸ್ತಾಪಿಸೋದಕ್ಕೆ, ಅವರ ಒಂದು ನ್ಯಾಯಯುತವಾಗಿರುವಂಥ ಬೇಡಿಕೆಯನ್ನು ಮುಂದೆ ಇಡೋದಕ್ಕೆ ಅವಕಾಶವನ್ನು ಕಲ್ಪಿಸಿ ಅದಾದ ನಂತರ ನ್ಯಾಯಬದ್ಧವಾಗಿರುವಂಥ ವಿಚಾರಣೆಯನ್ನು ಮಾಡಿ ನಂತರ ಕ್ರಮವನ್ನು ಕೈಗೊಳ್ಳಬೇಕು ಅಂತ 311ರ ವಿಧಿ ತಿಳಿಸುತ್ತದೆ. ನೈಸರ್ಗಿಕ ನ್ಯಾಯ ತತ್ವದಂತೆ ನೌಕರರ ವಿಚಾರಣೆಯನ್ನು ನಡೆಸಬೇಕು ಅಂತ. ಬೇಸಿಕಲಿ ಎಲ್ಲರಿಗೂ ಕೂಡ ನ್ಯಾಯ ಸತ್ಯಮೇವ ಜಯತೆ ಅಂತ ಹೇಳ್ತಾರೆ, ಎಲ್ಲರಿಗೂ ನ್ಯಾಯ ಸಮಾನವಾಗಿರುತ್ತೆ. ಸೊ ನೈಸರ್ಗಿಕ ನ್ಯಾಯ ತತ್ವದಂತೆ ಅವರ ಒಂದು ವಿಚಾರಣೆಯನ್ನು ನಡೆಸಿ ನಂತರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾ ಇರುವಂಥದ್ದು. ಏಕಾಏಕಿ ನೌಕರರನ್ನ ವಜಾ ಮಾಡುವುದು ಸಂವಿಧಾನದ ವಿರುದ್ಧವಾಗಿರುವಂಥ ಒಂದು ಪ್ರಕ್ರಿಯೆ ಆಗುತ್ತೆ. ಫರ್ದರ್ ಹೇಳ್ತಾ ಹೋಗ್ತಾರೆ, ನೌಕರರ ವಿರುದ್ಧದ ಆರೋಪಗಳಿಗೆ KCSR ನಿಯಮದ 1977ರ ನಿಯಮಾವಳಿಯಂತೆ ವಿಚಾರಣೆ ನಡೆಸುವುದು ಕಡ್ಡಾಯವಾಗಿರುತ್ತೆ. ನೋಡಿ, ತುಂಬ ಜನರಿಗೆ ಗೊತ್ತಿರುವಂಥ ವಿಷಯ, ಗೊತ್ತಿಲ್ಲದೆ ಇರುವಂಥ ವಿಷಯ ಇದು. KCSR 1977ರ ನಿಯಮಾವಳಿಯಂತೆ ವಿಚಾರಣೆ ನಡೆಸಬೇಕಾಗಿರುವಂಥದ್ದು ಕಡ್ಡಾಯವಾಗಿದೆ. ನೌಕರರ ವಿರುದ್ಧ ಆರೋಪಗಳಿಗೆ KCSR 1977ರ ನಿಯಮಾವಳಿಯಂತೆ ವಿಚಾರಣೆ ನಡೆಸುವಂಥದ್ದು ಕಡ್ಡಾಯ. ಸೊ ಇವಾಗ ಫೈನಲ್ ಆಗಿರುವಂಥ ಒಂದು ಡಿಸಿಷನ್ ಬಂದಿರುವಂಥದ್ರ ಬಗ್ಗೆ ನ್ಯೂಸ್ ಪೇಪರಲ್ಲಿಯೂ ಕೂಡ ತುಂಬಾ ಸದ್ದು ಮಾಡ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ವಿಚಾರಣೆ ಮಾಡದೆ ವಜಾ ಸಲ್ಲ, ಹೈಕೋರ್ಟ್ ತೀರ್ಪು. ಪ್ರೊಬೇಷನರಿ ಅವಧಿ ಕಾನ್ಸ್ಟೇಬಲ್ ವಜಾ ಆದೇಶ ರದ್ದು, ಸಸ್ಪೆನ್ಷನ್ ಆದೇಶವನ್ನು ರದ್ದು ಮಾಡಿ ಇಲ್ಲಿ ಆದೇಶ ಹೊರಡಿಸಿರುವಂಥದ್ದು ನೋಡ್ತಾ ಇದ್ದೀರಾ. ದೊಡ್ಡ ಒಂದು ಜಯ ಅಂತಲೇ ಹೇಳ್ಬೋದು ಸರ್ಕಾರಿ ನೌಕರರಿಗೆ. ಏನಕ್ಕಂದರೆ ಹೈಯರ್ ಅಥಾರಿಟೀಸು ಯಾವುದೇ ಒಂದು ವಿಷಯವನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಸುಮ್ಮನೆ ಸಸ್ಪೆಂಡ್ ಮಾಡಿರ್ತಾರೆ. ಅದು ಕೂಡ ಪ್ರೊಬೇಷನಲ್ಲಿ ಇರುವಂಥ ಒಂದು ಕಾನ್ಸ್ಟೇಬಲ್ ಅವರನ್ನು ಇಲ್ಲಿ ವಜಾ ಮಾಡಿರುವಂಥದ್ದರ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಹೈಕೋರ್ಟ್ನಲ್ಲಿ ಮಹತ್ವದ ತೀರ್ಪು ಬಂದಿರುವಂಥದ್ದು. ವಿಚಾರಣೆ ಮಾಡದೆ ವಜಾ ಸಲ್ಲ, ಅಂದರೆ ವಿಚಾರಣೆ ಮಾಡದೇನೆ ಯಾರನ್ನೂ ಕೂಡ ನೀವು ವಜಾ ಮಾಡುವಂತಿಲ್ಲ ಅನ್ನೋ ಒಂದು ವಿಷಯವನ್ನು ತುಂಬ ಗಂಭೀರವಾಗಿ ಇಲ್ಲಿ ಹೈಕೋರ್ಟ್ ಹೇಳ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಹೈಕೋರ್ಟ್ನ ಐತಿಹಾಸಿಕ ತೀರ್ಪು, ಪ್ರೊಬೇಷನರಿ ಅವಧಿಯ ಕಾನ್ಸ್ಟೇಬಲ್ ಅವರನ್ನು ವಜಾ ಆದೇಶ ರದ್ದು ಮಾಡಲಾಯಿತು. ಕಾನ್ಸ್ಟೇಬಲ್ ಅವರನ್ನು ಇಲ್ಲಿ ಸಸ್ಪೆಂಡ್ ಮಾಡಲಾಗಿತ್ತು, ಅವರ ಒಂದು ಆದೇಶವನ್ನು ರದ್ದು ಮಾಡಲಾಗಿದೆ. ಸೊ ಫರ್ದರ್ ಕಂಪ್ಲೀಟ್ ಏನು ಮಾಹಿತಿ ಇದೆ ಅಂತ ಕೂಡ ನಾವು ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಪ್ರೊಬೇಷನರಿ ಅವಧಿಯಲ್ಲಿರುವ ಪೊಲೀಸ್ ಸಿಬ್ಬಂದಿಯ ವಿರುದ್ಧ ದುರ್ನಡತೆ ಆರೋಪ ಕೇಳಿಬಂದಾಗ ಕರ್ನಾಟಕ ನಾಗರಿಕ ಸೇವಾ ಪ್ರೊಬೇಷನ್ ಅಧಿನಿಯಮದ ಒಂದು ಅನುಸಾರ ವಿಚಾರಣೆ ನಡೆಸದೆ ಏಕಾಏಕಿ ಹುದ್ದೆಯಿಂದ ವಜಾಗೊಳಿಸುವಂತಿಲ್ಲ ಎಂದು ಆದೇಶಿಸಿರುವ ಹೈಕೋರ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರನ್ನು ಸೇವೆಯಿಂದ ಬಿಡುಗಡೆಗೊಳಿಸಿ ಪೊಲೀಸ್ ಇಲಾಖೆ ಹೊರಡಿಸಿದ್ದ ಆದೇಶವನ್ನು ರದ್ದುಪಡಿಸಿದೆ. ಒಂದು ವೇಳೆ ಅರ್ಜಿದಾರ ಕಾನ್ಸ್ಟೇಬಲ್ ವಿರುದ್ಧ ದುರ್ನಡತೆ ಆರೋಪಗಳಿದ್ದರೆ ಪೊಲೀಸ್ ಇಲಾಖೆ ನಿಯಮಾನುಸಾರ ವಿಚಾರಣೆಯನ್ನು ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬಹುದಾಗಿದೆ ಎಂದು ಕೂಡ ನ್ಯಾಯಾಲಯ ತಿಳಿಸಿದೆ. ಪ್ರೊಬೇಷನರಿ ಪೊಲೀಸ್ ಕಾನ್ಸ್ಟೇಬಲ್ ವೈರ್ಲೆಸ್ ರಮೇಶ್ ಮಳ್ಳಿ ಸಲ್ಲಿಸಿದ ಅರ್ಜಿಯನ್ನು ಇತ್ತೀಚೆಗೆ ಮಾನ್ಯ ನ್ಯಾಯಮೂರ್ತಿಯಾಗಿರುವ SG ಪಂಡಿತ್ ಹಾಗೂ ನ್ಯಾಯಮೂರ್ತಿ ಅನಂತ್ ರಾಮನಾಥ್ ಹೆಗಡೆ ಅವರಿದ್ದ ಪೀಠ ಈ ಆದೇಶವನ್ನು ಹೊರಡಿಸಿದೆ. ಸೊ ಬೇಸಿಕಲಿ ಪ್ರಕರಣ ಏನಿದೆ ಅಂತ ನೀವೇನಾದರೂ ನೋಡೋದಾದರೆ, ಅರ್ಜಿದಾರ ರಮೇಶ್ 2017ರ ಜೂನ್ 13ರಂದು ಪೊಲೀಸ್ ಕಾನ್ಸ್ಟೇಬಲ್ ವೈರ್ಲೆಸ್ ಆಗಿ ನೇಮಕಗೊಂಡಿದ್ದರು. 2018 ಫೆಬ್ರವರಿ 22ರಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದ್ದ ಪೊಲೀಸ್ ಇಲಾಖೆ ಈಗಾಗಲೇ ಸೇವೆಯಲ್ಲಿದ್ದವರಿಗೂ ಪರೀಕ್ಷೆ ತೆಗೆದುಕೊಳ್ಳುವ ಅವಕಾಶ ನೀಡಿತು. ಇದರಿಂದ ರಮೇಶ್ ಇನ್ ಸರ್ವಿಸ್ CCB ಪೊಲೀಸರಿಗೆ ಮಾಹಿತಿ ದೊರೆತಿತ್ತು. ಈ ಸಂಬಂಧ 2019ರ ಜನವರಿ 12ರಂದು ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಜನವರಿ 28ರಂದು ಅರ್ಜಿದಾರ ರಮೇಶ್ ಸೇರಿ ಹಲವರನ್ನು ಬಂಧಿಸಿದ್ದರು. ಮರುದಿನ ವಿಚಾರಣೆ ನ್ಯಾಯಾಲಯ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ವಹಿಸಿತ್ತು. ಇದರ ನಡುವೆಯೇ
ಫೆಬ್ರವರಿ 2ರಂದು ಆರೋಪಿಗೆ ಜಾಮೀನು ದೊರೆತಿತ್ತು. ಅದಾದ ನಂತರ ಮತ್ತೆ ಕೆಲಸಕ್ಕೆ ತೆಗೆದುಕೊಂಡಿರಲಿಲ್ಲ. ಬೆಂಗಳೂರು ಜಿಲ್ಲಾ ಕಂಟ್ರೋಲ್ ರೂಮ್ನ ಇನ್ಸ್ಪೆಕ್ಟರ್ ನೀಡಿದ್ದ ವರದಿ ಆಧರಿಸಿ ಅರ್ಜಿದಾರನನ್ನ ಕರ್ನಾಟಕ ನಾಗರಿಕ ಸೇವಾ ಅಧಿನಿಯಮ ನಿಯಮ 6ರ ಅನುಸಾರ ಸೇವೆಯಿಂದ ಬಿಡುಗಡೆಗೊಳಿಸಲಾಗಿತ್ತು. ಇದನ್ನು ಪ್ರಶ್ನಿಸಿ ರಮೇಶ್ ಸಲ್ಲಿಸಿದ ಅರ್ಜಿಯನ್ನು ಕೆಎಟಿ ವಜಾಗೊಳಿಸಿತು. ಇದರಿಂದ ರಮೇಶ್ ಹೈಕೋರ್ಟ್ ಮೆಟ್ಟಲೇರಿದ್ದರು. ಅದನ್ನು ಪ್ರಶ್ನಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಆದರೆ ಪ್ರೊಬೇಷನರಿ ವಿರುದ್ಧ ದುರ್ನಡತೆ ಆರೋಪ ಕೇಳಿ ಬಂದಾಗ ಆ ಬಗ್ಗೆ ವಿಚಾರಣೆ ನಡೆಸಲು ಕರ್ನಾಟಕ ನಾಗರಿಕ ಸೇವೆ ಪ್ರೊಬೇಷನ್ ಅಧಿನಿಯಮ ನಿಯಮ 7ರಲ್ಲಿ ಅವಕಾಶವಿದೆ. ಅದರ ಪ್ರಕಾರ ನಿಯಮ ಪ್ರಾಧಿಕಾರ ಸೂಕ್ತ ವಿಚಾರಣೆ ನಡೆಸಿ ನಂತರವೇ ಬಿಡುಗಡೆಗೊಳಿಸಬೇಕು. ಆದರೆ ಅರ್ಜಿದಾರರ ಮೇಲಿನ ಆರೋಪ ಸಂಬಂಧ ವಿಚಾರಣೆ ನಡೆಸಿಲ್ಲ ಹಾಗೂ ಅವರ ಅಹವಾಲುಗಳನ್ನು ಆಲಿಸಿಲ್ಲ. ಅಂದರೆ ಡೈರೆಕ್ಟಾಗಿ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅವರ ಒಂದು ಮಾತುಗಳನ್ನು ಅಲ್ಲಿ ಆಲಿಸಿಲ್ಲ. ಆದ್ದರಿಂದ ಸೇವೆಯಿಂದ ಬಿಡುಗಡೆಗೊಳಿಸಿರುವ ಆದೇಶ ಕಾನೂನು ಬಾಹಿರವಾಗಿದೆ ಎಂದು ರಮೇಶ್ ಮಳ್ಳಿ ಅವರ ಪರ ವಕೀಲರು ವಾದ ಮಂಡಿಸಿದ್ದರು. ಸರ್ಕಾರ ಪರ ವಕೀಲರು PSI ನೇಮಕಾತಿಗೆ ನಡೆಯುತ್ತಿದ್ದ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ ಗಂಭೀರ ಆರೋಪವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಸೊ ಬೇಸಿಕಲಿ ದುರ್ನಡತೆ ಆರೋಪಕ್ಕೆ ಏಕಾಏಕಿ ಕೆಲಸದಿಂದ ತೆಗೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಕಂಪ್ಲೀಟ್ ಆಗಿರುವಂಥ ನ್ಯೂಸ್ ಆಗಿತ್ತು. ಯಾವ ರೀತಿಯಾಗಿ ರಮೇಶ್ ಮಳ್ಳಿ ಅವರ ಒಂದು ಪ್ರಕರಣದಲ್ಲಿ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಸರ್ಕಾರಿ ನೌಕರರಿಗೆಲ್ಲರಿಗೂ ಕೂಡ ಗೊತ್ತಿರಬೇಕಾಗಿರುವಂಥ ವಿಷಯ ಇದು. ಏನಕ್ಕಂದರೆ ಸರ್ಕಾರಿ ನೌಕರ ಜೊತೆ ಈ ರೀತಿಯಾದಂಥ ಪ್ರಕರಣಗಳು ತುಂಬ ಆಗ್ತಾ ಇವೆ ಇತ್ತೀಚಿನ ದಿನಗಳಲ್ಲಿ. ಸೊ ಎಲ್ಲರಿಗೂ ಕೂಡ ತಮ್ಮ ತಮ್ಮ ಒಂದು ನ್ಯಾಯ, ತಮ್ಮ ಒಂದು ಅಧಿಕಾರದ ಬಗ್ಗೆ ಗೊತ್ತಿರಬೇಕಾಗಿರುವಂಥ ವಿಷಯ. ಈ ರೀತಿಯಾದಂಥ ಪ್ರಕರಣ ಆಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ನಲ್ಲಿ ನ್ಯಾಯ ಕೂಡ ಸಿಕ್ಕಿರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರಬೇಕಾಗಿರುವಂಥ ವಿಷಯ. ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇದೆ. ಸೊ ಬೇಸಿಕಲಿ ಪ್ರೆಸೆಂಟ್ ಕೆಲಸ ಮಾಡ್ತಿರುವಂಥ ಸರ್ಕಾರಿ ನೌಕರರಾಗಿರ್ಬೋದು ಆ್ಯಂಡ್ ಅನುದಾನಿತ ನೌಕರರಾಗಿರ್ಬೋದು ಅಥವಾ ಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸ್ತಿರುವಂಥ ಸರ್ಕಾರಿ ನೌಕರರಾಗಿರ್ಬೋದು, ಎಲ್ಲರಿಗೂ ಕೂಡ ಸಂಬಂಧಿಸಿದಂತೆ ಒಂದು ಮಹತ್ವದ ತೀರ್ಪು ಇವತ್ತಿನ ಒಂದು ಹಿಯರಿಂಗ್ನಲ್ಲಿ ಸಿಕ್ಕಿದೆ. ಸೊ ಏನಿದೆ ಸಂಪೂರ್ಣವಾಗಿರುವಂಥ ಮಾಹಿತಿ, ಈ ಒಂದು ತೀರ್ಪು ಸರ್ಕಾರಿ ನೌಕರರಿಗೆ ಒಂದು ರಕ್ಷಾ ಕವಚನೇ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ತುಂಬ ದಿನಗಳಿಂದ ಈ ಒಂದು ಕೇಸು ಕೋರ್ಟ್ನಲ್ಲಿ, ಈ ಒಂದು ಪ್ರಕರಣ ಕೋರ್ಟ್ನಲ್ಲಿತ್ತು. ಫೈನಲಿ ಈ ಒಂದು ಪ್ರಕರಣದಲ್ಲಿ ಇವತ್ತು ವಿಭಾಗೀಯ ಪೀಠ ಒಂದು ಜಜ್ಮೆಂಟನ್ನು ನೀಡಿದೆ. ತುಂಬಾ ಉಪಯುಕ್ತವಾಗಿರುವಂಥ ಜಜ್ಮೆಂಟು. ಅನ್ಯಾಯದ ವಿರುದ್ಧ ಯಾವ ರೀತಿಯಾಗಿ ಕೊನೆಗೂ ಕೂಡ ಹೋರಾಡದ ಮೇಲೆ ನ್ಯಾಯ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನ್ಯಾಯ ಅನ್ನೋದು ಬಿಟ್ಟದ್ದಲ್ಲ. ಸೊ ಸತ್ಯ ಅನ್ನೋದು ಎಷ್ಟೇ ಅಂಧಕಾರ ಇದ್ದರೂ ಕೂಡ ಅದರಿಂದ ಹೊರಗಡೆ ಬರುತ್ತೆ ಅನ್ನೋದನ್ನು ಈ ಒಂದು ನ್ಯಾಯ ಒಂದು ಪ್ರಕರಣ ತೋರಿಸ್ತಾ ಇರುವಂಥದ್ದು. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಸ್ಪೆಷಲಿ ಸರ್ಕಾರಿ ನೌಕರರಿಗಂತಲೇ ಇರುವಂಥದ್ದು. ದಯವಿಟ್ಟು ಈ ಒಂದು ವಿಡಿಯೋನ ಯಾರೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಏನಕ್ಕಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇದೆ. ಇಂದಲ್ಲ ನಾಳೆ ಎಲ್ಲರಿಗೂ ಕೂಡ ಇದು ಉಪಯೋಗವಾಗುವಂಥದ್ದು. ಸೊ ತಮ್ಮ ಒಂದು ರಕ್ಷಣಾ ಕವಚದ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿರಬೇಕಾಗಿರುವಂಥ ವಿಷಯ. ಯಾವ ರೀತಿಯಾಗಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್, ಸೊ ಬೇಸಿಕಲಿ ಪ್ರೊಬೇಷನರಿ ಪೀರಿಯಡಲ್ಲಿಯೇ ಅವರ ಮೇಲೆ ಒಂದು ಆರೋಪಗಳನ್ನು ಮಾಡಿ ಅವರನ್ನು ಅಮಾನತು ಮಾಡಲಾಗಿತ್ತು. ಬಟ್ ಆ ಒಂದು ಅಮಾನತು ಯಾವಾಗ ಕೋರ್ಟ್ ತಲುಪುತ್ತೆ, KCSR ನಿಯಮಾವಳಿ 1977ರ ಪ್ರಕಾರ 311ರ ನಿಯಮಾವಳಿ ಪ್ರಕಾರ ಈ ಒಂದು ಕೇಸ್ನ ತಿರುವು ಬೇರೆಯೇ ಆಗುತ್ತೆ. ಸೊ ಬೇಸಿಕಲಿ ಅಮಾನತು ಯಾರು ಮಾಡಿದ್ದಾರೆ ಅವ್ರ ಮೇಲೇ ಕ್ರಮ ವಹಿಸುವಂಥ ಒಂದು ಕೆಲಸ ಕೂಡ ಇದರಲ್ಲಿ ಆಗುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸರ್ಕಾರಿ ನೌಕರರು ತುಂಬಾ ಒತ್ತಡದಲ್ಲಿ ಕೆಲಸ ಮಾಡುವಂಥದ್ದು, ತುಂಬಾ ಪ್ರೆಷರ್ಸ್ಗಳಿರುತ್ತೆ. ಒಂದು ಕಡೆ ಸರ್ಕಾರ ರಚಿಸಿರುವಂಥ ನಿಯಮಾವಳಿಗಳನ್ನು ಪಾಲನೆ ಮಾಡಬೇಕಾಗುತ್ತೆ. ಇನ್ನೊಂದು ಕಡೆ ಜನರಿಗೆ ಏನು ಕುಂದುಕೊರತೆಗಳಾಗ್ತಾ ಇರುತ್ತೆ ಅವುಗಳಿಗೆ ಸ್ಪಂದನೆಯನ್ನು ನೀಡಬೇಕು.